After when having being in prison for some time, there is a provision for that. Accordingly, as per the law, it is done, and there are some jurists in that. It is not that self government alone has taken decision. ಹಲೋ ನಮಸ್ಕಾರ. ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಒಂದು ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದಂತಹ ರಿಯಾಕ್ಷನ್ ಬಗ್ಗೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳ ಚಳವಳಿಗೆ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ, ಅಂದರೆ ತಲೆದಂಡ ಆದಮೇಲೆ ಅವರ ಜಾಗಕ್ಕೆ ಕರ್ನಾಟಕ ಮೂಲದವರಾದ ಪ್ರಹ್ಲಾದ್ ಜೋಶಿ ಅವರನ್ನು ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಆಗಿ ನೇಮಕ ಮಾಡಲಾಗಿದೆ. ಅದಾಗ್ತಾ ಇದ್ದ ಹಾಗೆ ಪ್ರಹ್ಲಾದ್ ಜೋಶಿ ಶಿಕ್ಷಣ ಸಚಿವರಾಗೋದಕ್ಕೆ ಯಾವ ಯೋಗ್ಯತೆ ಇದೆ? ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ವಿರೋಧಿ ಧೋರಣೆ ಇರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಶಿಕ್ಷಣ ಸಚಿವರನ್ನಾಗಿ ಮಾಡಿದಾರಲ್ಲ, ಬಾಣಲೆಯಿಂದ ಬೆಂಕಿಗೆ ತಳ್ಳುವಂಥ ಪ್ರಯತ್ನ ಇದು ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ ಸೇರಿದ ಹಾಗೆ ಅನೇಕರು ಮೊದಲು ಈ ಟಾಪಿಕ್ನ ಎತ್ತುತ್ತಾರೆ. ಅದಾದಮೇಲೆ ಇಡೀ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತದೆ. ಅಷ್ಟಕ್ಕೂ ಪ್ರಹ್ಲಾದ್ ಜೋಶಿ ವಿರುದ್ಧ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ಸಾಮಾಜಿಕ ಜಾಲತಾಣ ಮಾಡಿರುವ ಟೀಕೆ ಏನು? ಪ್ರಹ್ಲಾದ್ ಜೋಶಿ ಅವ್ರಿಗೆ ಏನು ಯೋಗ್ಯತೆ ಇದೆ ಶಿಕ್ಷಣ ಸಚಿವರಾಗೋದಕ್ಕೆ? ಯಾವ ನೈತಿಕತೆ ಇದೆ? ರೇಪಿಸ್ಟ್ಗಳನ್ನು ಸಮರ್ಥನೆ ಮಾಡಿಕೊಂಡಂತಹ ಪ್ರಹ್ಲಾದ್ ಜೋಶಿ ಶಿಕ್ಷಣ ಸಚಿವ, ಅದು ಈ ದೇಶದ ದುರಂತ. ಅರೆ, ಪ್ರಹ್ಲಾದ್ ಜೋಶಿ ರೇಪಿಸ್ಟ್ಗಳನ್ನು ಸಮರ್ಥನೆ ಮಾಡ್ಕೊಂಡ್ರ? ಪ್ರಹ್ಲಾದ್ ಜೋಶಿ ರೇಪಿಸ್ಟ್ಗಳ ಪರವಾದ ನಿಲುವನ್ನು ಹೊಂದಿದ್ರ? ಏನಪ್ಪ ಕತೆ ಅದು? ಯಾಕಪ್ಪ ಈ ವಿವಾದ? ಈ ಚರ್ಚೆಯನ್ನು ನಾವು ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ 2022ರಲ್ಲಿ NDTVಗೆ ಪ್ರಹ್ಲಾದ್ ಜೋಶಿ ಕೊಟ್ಟಂತಹ ಒಂದು ರಿಯಾಕ್ಷನ್ ಅದೇನು ಅಂತ ನೋಡ್ಕೊಂಬನ್ನಿ. Prahlad, but one issue has come up just now that it has turned out that it was the center that is, which opposition has raised, that the center also cleared the release of these Bilkis rapists in the case that just came out. So how would you defend that? Home Ministry personally cleared it. No, that is, see, after when having being in prison for some time, there is a provision for that. Accordingly, as per the law, it is done, and there are some jurists in that. It is not that self government alone has taken decision. But isn't it such a heinous crime? People are saying, how can you release people who've been convicted of gang rape, murder? No, a child was also murdered. After having been in the prison for quite some time, if their behavior on that, there are so many incidents. I don't want to go into detail that. ಸ್ನೇಹಿತರೆ, ನಿಮಗೆ 2002ರ ಗುಜರಾತ್ ಗಲಭೆ ನೆನಪಿದೆಯಾ? ಭಾಳ ದೊಡ್ಡ ಸಂಘರ್ಷ. ಕರಸೇವಕರಿದ್ದಂತಹ ರೈಲಿಗೆ ಒಂದಿಷ್ಟು ದುಷ್ಕರ್ಮಿಗಳು ಬೆಂಕಿಯನ್ನು ಹಾಕಿದ್ರು ರೈಲು ಬೋಗಿಗಳಿಗೆ. ಸುಮಾರು 50ಕ್ಕೂ ಹೆಚ್ಚು ಕರಸೇವಕರನ್ನು ಜೀವಂತವಾಗಿ ಸುಟ್ಟರು ಅಂತ ಹೇಳಿ ನಡೆದಂತಹ ಕೋಮು ಸಂಘರ್ಷದಲ್ಲಿ ಸಾವಿರಾರು ಜನರ ಆಹುತಿಯಾಯಿತು. ಮುಸಲ್ಮಾನರನ್ನು ಹುಡುಕಿ ಕೊಲ್ಲಲಾಯಿತು. ಭಯಾನಕವಾಗಿ ಕೊಲೆ ಮಾಡಲಾಯಿತು. ಗರ್ಭಿಣಿಯ ಹೊಟ್ಟೆಯನ್ನು ಸೀಳಲಾಯಿತು. ತ್ರಿಶೂಲವನ್ನು ಹಾಕಲಾಯಿತು. ಬಹಳ ಕ್ರೂರವಾಗಿ ರಕ್ತಪಾತವೇ ನಡೆದೋಯ್ತು. ಮಾಜಿ ಸಂಸದ ಎಹ್ಸಾನ್ ಜಾಫ್ರಿ ಅವರು ಒಂದಿಷ್ಟು ಜನರನ್ನು ನಾನು ಕಾಪಾಡ್ತೀನಿ, ರಕ್ಷಣೆ ಮಾಡ್ತೀನಿ ಅನ್ನುವಂತಹ ತಮ್ಮ ಹಳೆ ಕಾಲದ ಅಧಿಕಾರದ ಒಂದು ಗ್ಯಾರಂಟಿಯಿಂದ ಆ ಪ್ರಯತ್ನವನ್ನು ಮಾಡಿ ಅವರ ಮನೆಗೂ ನುಗ್ಗಿ ಗುಲ್ಬರ್ಗ್ ಸೊಸೈಟಿ ಹತ್ಯೆಕಾಂಡವೇ ನಡೆದೋಯ್ತು. ಅವರನ್ನು ಕೂಡ ಭೀಕರವಾಗಿ ಕೊಲೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಇದೇ 2022 ಮಾರ್ಚ್ 3ನೇ ತಾರೀಕು ಬಿಲ್ಕಿಸ್ ಬಾನೋ ಎಂಬ 21 ವರ್ಷದ ಗರ್ಭಿಣಿ ಮಹಿಳೆ ತಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಸುರಕ್ಷಿತವಾದಂಥ ಸ್ಥಳಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಗುಂಪು ಇವರ ಮೇಲೆ ದಾಳಿ ಮಾಡುತ್ತೆ. ಗರ್ಭಿಣಿ ಬಿಲ್ಕಿಸ್ ಬಾನೋ, ಏನು ಹೇಳಿ ಪದೇ ಹೇಳ್ತೀನಿ, ಗರ್ಭಿಣಿ ಬಿಲ್ಕಿಸ್ ಬಾನೋ ಅವರನ್ನು ಗ್ಯಾಂಗ್ ರೇಪ್ ಮಾಡ್ತಾರೆ, ಭೀಕರವಾಗಿ ಅತ್ಯಾಚಾರ ಮಾಡ್ತಾರೆ. ಗರ್ಭಿಣಿ ಬಿಲ್ಕಿಸ್ ಬಾನೋ ಅವರನ್ನು ಭೀಕರವಾಗಿ ಅತ್ಯಾಚಾರ ಮಾಡಿದ ಮೇಲೆ ಅವರ 3 ವರ್ಷದ ಮಗಳು ಸೇರಿದ ಹಾಗೆ ಸುಮಾರು 7 ಜನರನ್ನು, ಹಾಗೆ ಕುಟುಂಬದ ಸದಸ್ಯರು 7 ಜನರನ್ನು ರಣಭೀಕರವಾಗಿ ಕೊಲೆಯನ್ನು ಮಾಡ್ತಾರೆ. ಕಡೆಗೆ ಈ ಪ್ರಕರಣದ ತನಿಖೆ ಮುಂಬೈ CBI ತಗೊಳ್ಳುತ್ತೆ, ತನಿಖೆ ನಡೆಸುತ್ತೆ,
ಚಾರ್ಜ್ ಶೀಟ್ ಸಲ್ಲಿಸುತ್ತೆ. CBI ವಿಶೇಷ ನ್ಯಾಯಾಲಯ ಅಷ್ಟೂ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಆ ತೀರ್ಪಿನ ವಿರುದ್ಧವಾಗಿ ಬಾಂಬೆ ಹೈಕೋರ್ಟ್ಗೆ ಮನವಿ ಸಲ್ಲಿಸ್ತಾರೆ. ಬಾಂಬೆ ಹೈಕೋರ್ಟ್ ಕೂಡ CBI ವಿಶೇಷ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯುತ್ತೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕೂಡ CBI ವಿಶೇಷ ನ್ಯಾಯಾಲಯ ಹಾಗೂ ಬಾಂಬೆ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯುತ್ತೆ. 2008ರಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. 2022ರಲ್ಲಿ ಗುಜರಾತ್ ಸರ್ಕಾರ ಸನ್ನಡತೆ ಆಧಾರದಲ್ಲಿ ಎಲ್ಲ ಅಪರಾಧಿಗಳನ್ನು ಬಿಡುಗಡೆ ಮಾಡುತ್ತೆ. ಭಾಳ ಒಳ್ಳೆ ಮನುಷ್ಯರು, ಛೆ ಹೆಂಗಿದ್ರು ಗೊತ್ತಾ, ಜೈಲಲ್ಲಿ ಎಷ್ಟು ಒಳ್ಳೆಯವ್ರು ಗೊತ್ತಾ, ದೇವರಂಥ ಮನುಷ್ಯರು, ಇವ್ರು ಜೈಲಲ್ಲಿರಬಾರ್ದಪ್ಪ ಅಂಥೇಳಿ ಗುಜರಾತ್ ಸರ್ಕಾರ, ಗುಜರಾತ್ BJP ಸರ್ಕಾರ ಈ 11 ಜನ ಅಪರಾಧಿಗಳನ್ನು, ರೇಪಿಸ್ಟ್ಗಳನ್ನು, ಕೊಲೆಗಡುಕರನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಬಿಡುಗಡೆ ಆದಂತಹ ಅಷ್ಟೂ ಜನ ಅಪರಾಧಿಗಳಿಗೆ ಹೆಣ್ಣು ಮಕ್ಕಳೆನ್ನದೇ ಏನು ಆರತಿ ಬೆಳಗಿದ್ದು, ಏನು ಸನ್ಮಾನ, ಏನು ಹೂವಿನ ಹಾರ ಹೆಣ್ಮಕ್ಳಿದ್ರು ಅದರಲ್ಲಿ. ಇದೇ ಸಂದರ್ಭದಲ್ಲಿ NDTV ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳುತ್ತೆ, ಈಗ ಗುಜರಾತ್ ಸರ್ಕಾರ ಒಂದಿಷ್ಟು ರೇಪಿಸ್ಟ್ಗಳನ್ನು ಬಿಡುಗಡೆ ಮಾಡಿದಾರಲ್ಲ, ಎಲ್ಲ ಮಾಡಿದ್ದಾರೆ, ಸನ್ನಡತೆ ಆಧಾರದಲ್ಲಿ ಮಾಡಿದ್ದಾರೆ, ಕಾನೂನು ಪ್ರಕಾರವೇ ಮಾಡಿದ್ದಾರೆ, ಅದರಲ್ಲೇನೇ ತಪ್ಪು, ಅದು ಸರಿ ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ಬಿಲ್ಕಿಸ್ ಬಾನೋ ಹೋರಾಟ ನಿಲ್ಲಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ತಾಳೆ. ಅರೆ 21 ವರ್ಷದ ಗರ್ಭಿಣಿ ಮಹಿಳೆಯಾದ ನನ್ನನ್ನು ರಣಭೀಕರವಾಗಿ ಗ್ಯಾಂಗ್ ರೇಪ್ ಮಾಡಿದಂತಹ ಒಂದು ಗ್ಯಾಂಗ್, ನನ್ನ ಕಣ್ಣ ಮುಂದೆನೇ 3 ವರ್ಷದ ನನ್ನ ಮಗಳನ್ನು ಕತ್ತರಿಸಿ ಕೊಂದ ಗ್ಯಾಂಗ್, ನನ್ನ ಕುಟುಂಬದ 7 ಸದಸ್ಯರನ್ನು ಭಯಾನಕವಾಗಿ ಕೊಂದಂತಹ ಗ್ಯಾಂಗ್. ಸನ್ನಡತೆ ಆಧಾರದ ಮೇಲೆ ಒಂದು ಸರ್ಕಾರ ಅವರನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಜೀವಂತವಾಗಿ ಹೊರಗಡೆ ಜೀವ ಉಳಿಸ್ಕೊಂಡು ಬದುಕ್ತಿರುವಂಥ ನನಗೆ ಹೇಗಾಗಬೇಡ. ಏನಿದು ನ್ಯಾಯ ಅಂದಾಗ 2024 ಜನವರಿ 8ನೇ ತಾರೀಕು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನ್ಯಾಯಮೂರ್ತಿಗಳಾದಂಥ BV ನಾಗರತ್ನ ಮತ್ತು ಉಜ್ಜಲ್ ಭುಯಾನ್ ಅವರ ಪೀಠ ಗುಜರಾತ್ ಸರ್ಕಾರ 11 ಅಪರಾಧಿಗಳನ್ನು ಬಿಡುಗಡೆ ಮಾಡಿದ್ದ ಆದೇಶವನ್ನು ರದ್ದು ಮಾಡುತ್ತೆ. ಗುಜರಾತ್ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಕ್ಷಮಾದಾನ ನೀಡುವ ಅಧಿಕಾರವೇ ಇಲ್ಲ. ಈ ಪ್ರಕರಣದ ವಿಚಾರಣೆ ಮತ್ತು ಶಿಕ್ಷೆ ಮಹಾರಾಷ್ಟ್ರದ ವಿಶೇಷ CBI ನ್ಯಾಯಾಲಯದಲ್ಲಿ ನಡೆದಿದ್ದರಿಂದ ಕ್ಷಮಾದಾನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸೂಕ್ತ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ, ಗುಜರಾತ್ ಸರ್ಕಾರ ಅಂತ ಹೇಳುತ್ತೆ. ಗುಜರಾತ್ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದೆ, ಅಬ್ಯೂಸ್ ಆಫ್ ಡಿಸ್ಕ್ರಿಯೇಷನ್ ಮತ್ತು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಅತಿಕ್ರಮಿಸಿದೆ ಅಂತ ನ್ಯಾಯಾಲಯ ಕಟುವಾಗಿ ಟೀಕೆ ಮಾಡುತ್ತೆ. ಇದಾಗಿ 2 ವಾರಕ್ಕೆ ಅಷ್ಟೂ ಜನ ಅಪರಾಧಿಗಳು ಮತ್ತೆ ಜೈಲಿಗೆ ಹೋಗ್ತಾರೆ. ಒಂದ್ಸಲ ಅವ್ರ ಹೆಸರನ್ನು ಕೂಡ ನೋಡ್ಕೊಂಬರೋಣ. ರಾಧೇಶ್ಯಾಮ್ ಶಾ, ಜಸ್ವಂತ್ ನಾಯಿ, ಗೋವಿಂದ್ ನಾಯ್, ನೋಡಿ ಇವ್ರ ಹೆಸರುಗಳಲ್ಲೇ ನಾಯಿಗಳಿದ್ದಾವೆ. ಕೇಸರ್ ಓಹಾನಿಯಾ, ಬಕಾ ಓಹಾನಿಯಾ, ರಾಜು ಸೋನಿ, ರಮೇಶ್ ಚಂದನ, ಶೈಲೇಶ್ ಭಟ್, ಬಿಪಿನ್ ಜೋಶಿ, ಪ್ರದೀಪ್ ಮೋದಿಹಿಯಾ, ಮಿತೇಶ್ ಭಟ್. ಆಲ್ಮೋಸ್ಟ್ ಎಲ್ಲ ದೇವ್ರನ್ನ ಪೂಜೆ ಗೀಜೆ ಮಾಡ್ಕೊಂಡಿದ್ದಂಥ ಕೆಟಗರಿ ಅವರೇ ಎಲ್ಲ ಜೈಲಿಗೆ ಹೋದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಕಾಲದಿಂದ ಜೈಲಿನಲ್ಲಿರುವವರಿಗೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡೋದು ಕಾಮನ್ ಅಲ್ವಾ, ತಪ್ಪೇನಿದೆ? ಗುಜರಾತ್ದಲ್ಲಿ BJP ಸರ್ಕಾರವಿರೋದು, BJP ಪ್ರತಿನಿಧಿಯಾಗಿ ನಾನು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳೋದಲ್ಲ, ನೈತಿಕತೆ ಬೇಕಲ್ಲ, ಒಂದು ಎಥಿಕ್ಸ್ ಬೇಕಲ್ಲ. ನಿಮ್ಮನೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹಿಂಗೆ ನಡೆದಿದ್ರೆ ತಾವುಗಳು ಸರಿ ಇದೆ ಬಿಡಪ್ಪ ಕೋರ್ಟಿಂದು ಅಂತ ಮಾತಾಡ್ತಿದ್ರ. ಪಕ್ಷ ಯಾವುದಾದ್ರೇನು, ಸಿದ್ಧಾಂತ ಯಾವುದಾದ್ರೇನು, ಮಾನವೀಯತೆ ಇಲ್ಲದ ಮೇಲೆ ನೀವೆಲ್ಲ ಮನುಷ್ಯ ಅಂಥೇಳಿ ಆ ಸಂದರ್ಭದಲ್ಲಿ ಒಂದಿಷ್ಟು ಟೀಕೆಗಳು ಬಂದು, ಇದನ್ನೇ ಈಗ ಇದೇ ಪ್ರಹ್ಲಾದ್ ಜೋಶಿ ನೂತನ ಶಿಕ್ಷಣ ಸಚಿವರಾಗಿ ನೇಮಕವಾದ ನಂತರ ಬಾಣಲೆಯಿಂದ ಬೆಂಕಿ ಬಿದ್ರಲ್ಲಪ್ಪ, ಯಾವ ನೈತಿಕತೆ ಇದೆ, ಯಾವ ಎಥಿಕ್ಸ್ ಇದೆ ಈ ಮನುಷ್ಯನಿಗೆ? ರೇಪಿಸ್ಟ್ಗಳ ಬಿಡುಗಡೆಯನ್ನು ಸಮರ್ಥನೆ ಮಾಡ್ಕೊಂಡಂಥ ವ್ಯಕ್ತಿ ಶಿಕ್ಷಣ ಸಚಿವ. ಈ ಶಿಕ್ಷಣ ಸಚಿವರಿಂದ ಇನ್ನು ಯಾವ ರೀತಿಯ ಶಿಕ್ಷಣದ ಕ್ರಾಂತಿಗಳಾಗ್ಬೋದು ಈ ದೇಶದಲ್ಲಿ ಅಂಥೇಳಿ ರಾಹುಲ್ ಗಾಂಧಿ ಸೇರಿದಾಗೆ ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಸಾಕ್ಷಿ ಕೊಡಿ ಅಂತ ಹೇಳಿಬಿಟ್ಟು ಒಂದಿಷ್ಟು ವಾಪಸ್ ಡೈಲಾಗ್ಗಳನ್ನು ಕೂಡ ಪ್ರಹ್ಲಾದ್ ಜೋಶಿ ಹೇಳಿದರು. ಸಾಕ್ಷಿ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಇಟ್ಟಾಡ್ತಾ ಇದೆ. ಗೋಧಿ ಮೀಡಿಯಾಗಳು ಅವೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಸೋಲ್ಡ್ ಔಟ್ ಮೀಡಿಯಾ. ಬಿಲ್ಕಿಸ್ ಬಾನೋ ನೋವು ಆಕ್ರಾಂತನ ಹತಾಶೆಗಿಂತ ಪ್ರಹ್ಲಾದ್ ಜೋಶಿ ಅವರ ಆ ಟೀಮ್ಗಳು ಕೊಡುವಂಥ ಭಿಕ್ಷೆಗಳು ಇವ್ರಿಗೆ ಇಂಪಾರ್ಟೆಂಟ್. ದಟ್ಸ್ ಕಾಲ್ಡ್ ಗೋಧಿ ಮೀಡಿಯಾ, ಸೋಲ್ಡ್ ಔಟ್ ಮೀಡಿಯಾ. ಹಾಳಾಗಿ ಹೋಗಲಿ. ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅಭಿನಂದನೆಗಳು. ನಿಮ್ಮ ಸಾರಥ್ಯದಲ್ಲಿ ಶಿಕ್ಷಣ ಪಡೆಯುವಂತಹ ದುರ್ದೈವ ನಮ್ಮ ದೇಶದ ಮಕ್ಕಳಿಗೆ ಒದಗಿರೋದು ಅವರ ಹಣೆಬರ.
ನೋಡೋಣ ಇದು ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತಂತ. ನಮಸ್ಕಾರ.